ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿಯ ಕ್ಯಾಪ್ಟನ್ ಅಂದರೆ ಈ ಆಕ್ಷನಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಕ್ಯಾಪ್ಟನ್ಸ್ಗಳು ಆಕ್ಷನ್ಗೆ ಬಂದಿರೋದ್ರಿಂದ ನಮ್ಮ ಆರ್ ಸಿ ಬಿ ಪ್ರಾಬಬಲ್ ಆಗಿ ಟಾಪ್ 4 ನನ್ನ ಆಯ್ಕೆಯ ಟಾಪ್ 4 ಕ್ಯಾಪ್ಟನ್ಗಳನ್ನು ಬೈಬ್ಯಾಕ್ ಮಾಡ್ಬೋದು, ಅಂದರೆ ಕ್ಯಾಪ್ಟನ್ ಆಗಿ ಮಾಡ್ಬೋದು, ಅವ್ರನ್ನ ಆಯ್ಕೆ ಮಾಡ್ಬೋದು, ಟಾರ್ಗೆಟ್ ಮಾಡ್ಬೋದು ಅಂತ ನನ್ನ ಪ್ರಕಾರ ಅನಿಸ್ತಿದೆ. ಆ 4 ಪ್ಲೇಯರ್ಸ್ಗಳು ಯಾರು, ಅದು ನಮ್ಮ ಇಂಡಿಯಾದೇ ಪ್ಲೇಯರ್ ಆದರೆ ಉತ್ತಮ ಅಂತ ನನ್ನ ಪ್ರಕಾರ ಅನ್ನಿಸ್ತು. ಅದಕ್ಕಾಗಿ ಟಾಪ್ 4 ಪ್ಲೇಯರ್ಸ್ಗಳನ್ನು ನಾನು ನಿಮಗೆ ತಿಳಿಸ್ತೇನೆ. ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ, ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇಷ್ಟ ಆದ ಒಂದು ಲೈಕ್ ಕೊಡಿ. ಹೇಗಿತ್ತು ಅಂತ ವಿಡಿಯೋ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದ್ಬಿಡೋಣ. ನಮ್ಮ ಆರ್ ಸಿ ಬಿ ಪ್ರಾಬಬಲ್ ಆಗಿ ಯಾವ ಪ್ಲೇಯರ್ಸ್ಗಳನ್ನು ಟಾಪ್ 4 ಪ್ಲೇಯರ್ಸ್ಗಳನ್ನು ಪಿಕ್ ಮಾಡ್ಬೋದು ಅಂತ, ಅಂದರೆ ಕ್ಯಾಪ್ಟನ್ಸಿಲಿ ಟಾಪ್ 4 ಪ್ಲೇಯರ್ಸ್ಗಳನ್ನು ಟಾರ್ಗೆಟ್ ಮಾಡ್ಬೋದು, ಅದರಲ್ಲಿ ಯಾವ ಪ್ಲೇಯರ್ಸ್ಗಳು ಪಿಕ್ ಆಗ್ಬೋದು ಅಂತೆಲ್ಲ ಅವರು ಆರ್ ಸಿ ಬಿಗೆ ಸಂಬಂಧಪಟ್ಟು. ಆದರೆ ನನ್ನ ಟಾಪ್ 4 ಪ್ಲೇಯರ್ಸ್ಗಳು ಯಾರು ಅಂತ ನಾನು ನಿಮಗೆ ತಿಳಿಸ್ತೇನೆ. ಅದೇ ರೀತಿಯಾಗಿ ಮೊದಲೇದಾಗಿ ಹೌದು, ಈ ಬಾರಿ ಮುಂಬೈ ಇಂಡಿಯನ್ಸ್ ಇಶಾನ್ ಕಿಶನ್ ಅವ್ರನ್ನ ರಿಲೀಸ್ ಮಾಡಿದೆ. ಅವರು ಕೂಡ ಒಂಥರ ಸೀನಿಯರ್ ಕ್ಯಾಟಗರಿಯಲ್ಲಿ ಬರೋದ್ರಿಂದ ಇಶಾನ್ ಕಿಶನ್ ಅವ್ರನ್ನ ನಮ್ಮ ಆರ್ ಸಿ ಬಿ ಪ್ರಾಬಬಲ್ ಆಗಿ, ಅಂದರೆ ಓಪನಿಂಗ್ ಸ್ಲಾಟ್, ಅದೇ ರೀತಿಯಾಗಿ ಲೆಫ್ಟ್ ಹ್ಯಾಂಡರ್, ವಿಕೆಟ್ ಕೀಪರ್ ಎಲ್ಲ ಆಪ್ಷನ್ ಇರೋದ್ರಿಂದ ಮುಂಬೈ ಇಂಡಿಯನ್ಸ್ಗೆ ಆರ್ ಟಿ ಎಮ್ ಕಾರ್ಡ್ ಯೂಸ್ ಇದೆ. ನಂಬಲಿಕ್ಕೆ ಬರಲ್ಲ, ಆರ್ ಟಿ ಎಮ್ ಕಾರ್ಡಿಂದ ರೀಬ್ಯಾಕ್ ಮಾಡ್ಬೋದು ಅಥವಾ ಮಾಡದೇ ಇದ್ರೂ ಇರ್ಬೋದು ಇಶಾನ್ ಕಿಶನ್ ಅವರ ಫಾರ್ಮ್ ನೋಡ್ತಾ ಇದ್ರೆ. ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಏನಾದರೂ ಟಾರ್ಗೆಟ್ ಮಾಡಿದರೆ, ಮೇನ್ ಆಗಿ ನಮ್ಮ ಆರ್ ಸಿ ಬಿ ಪ್ರಾಬಬಲ್ ಆಗಿ ಒಬ್ಬ ಓವರ್ಸೀಸ್ ಕ್ಯಾಪ್ಟನ್ಸಿಗಿಂತ ಇಂಡಿಯಾದ ಕ್ಯಾಪ್ಟನ್ಸಿನ ತೆಗೆದುಕೊಂಡ್ರೆ ಉತ್ತಮ ಅಂತ. ಯಾಕಪ್ಪ ಅಂತ ಹೇಳಿದರೆ, ನಮ್ಮ ಇಂಡಿಯಾದ ಕ್ಯಾಪ್ಟನ್ಸ್ಗಳಾದರೆ ಆ ಸಿಚುವೇಶನ್ಗೆ, ಅಂದರೆ ಕರೆಕ್ಟಾಗಿ ಇಂಡಿಯನ್ ಪ್ಲೇಯರ್ಸ್ಗಳು ಯಾವ ರೀತಿ ಆಟಾಡ್ತಾರೆ ಆಯಾ ಫಾರ್ಮೆಟ್, ಅದೇ ರೀತಿಯಾಗಿ ಆಯಾ ಟೈಮಲ್ಲಿ ಯಾವ ರೀತಿ ಆಟಾಡ್ತಾರೆ ಅಂತ ಎಲ್ಲ ಇಂಡಿಯಾ ಪ್ಲೇಯರ್ಸ್ಗಳಿಗೆ ಕ್ಲಾರಿಟಿ ಇರುತ್ತೆ. ಅದಕ್ಕಾಗಿ ಇಂಡಿಯಾ ಪ್ಲೇಯರ್ಸ್ ಆರ್ ಸಿ ಬಿ ಕ್ಯಾಪ್ಟನ್ ಆದರೆ ಉತ್ತಮ. ಓವರ್ಸೀಸ್ ಆದರೆ ಯಾವ ರೀತಿ ಫ್ಯಾಫ್ ಡು ಪ್ಲೆಸಿ ಅವರು ಕ್ಯಾಪ್ಟನ್ಸಿನ ಮಾಡಿದ್ರು ಆರ್ ಸಿ ಬಿಲಿ, ಆ ರೀತಿ ಆಗತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತದೆ. ಅದಕ್ಕಾಗಿ ಇಶಾನ್ ಕಿಶನ್ ಅವರ ಮೊದಲ ಟಾರ್ಗೆಟ್ ಆಗಿ ನನ್ನ ಪ್ರಕಾರ ಮಾಡ್ಬೋದು ಅಂತ ಆರ್ ಸಿ ಬಿ ಅನಿಸ್ತದೆ. ಯಾಕಂತ ಹೇಳಿದ್ರೆ ಯಂಗ್ಸ್ಟರ್, ಅದೇ ರೀತಿಯಾಗಿ ಕ್ಯಾಪ್ಟನ್ಸಿ ಕೊಡುವುದು ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ, ಒಳ್ಳೆ ಅನುಭವ ಇರುವಂಥ ಪ್ಲೇಯರ್ ಆಗಿರೋದ್ರಿಂದ. ಅದೇ ರೀತಿಯಾಗಿ ಎರಡನೇದಾಗಿ ಹೌದು ರಿಷಬ್ ಪಂತ್ ಅವರು ರೂಮರ್ಸ್ಗಳು ಸಿಕ್ಕಾಪಟ್ಟೆ ಹರಿದಾಡ್ತೇವೆ, ಸಿ ಎಸ್ ಕೆಗೆ ಹೋಗ್ಬೋದು ಅಂತ. ಅದೇ ಇದು ಯಾವುದೇ ರೀತಿಯ ಪಕ್ಕ ಕ್ಲಾರಿಟಿ ಅಲ್ಲ. ಆರ್ ಸಿ ಬಿ ಕೂಡ ಟಾರ್ಗೆಟ್ ಮಾಡಿದರೂ ಮಾಡ್ಬೋದು. ಲೆಫ್ಟ್ ಹ್ಯಾಂಡರ್ ನಂಬರ್ 4 ಬರುವಂಥ ರಿಷಬ್ ಪಂತ್, ಲೆಫ್ಟ್ ಹ್ಯಾಂಡರ್, ಅಟ್ಯಾಕಿಂಗ್ ಬ್ಯಾಟರ್, ಅದೇ ರೀತಿ ವಿಕೆಟ್ ಕೀಪರ್, ಒಳ್ಳೆ ಸ್ಕಿಲ್ ಇರುವಂಥ ನಮ್ಮ ಹುಲಿ ಪಂತ್ ಅವರು, ಅಗ್ರೆಸಿವ್ ಅಪ್ರೋಚ್ ಅಂತ ಬರುವಂಥ ಪಂತ್ ಅವ್ರನ್ನ ಆರ್ ಸಿ ಬಿ ಟಾರ್ಗೆಟ್ ಮಾಡಿದರೆ ಒಳ್ಳೆಯದಾಗುತ್ತೆ. ಯಾಕಪ್ಪ ಅಂತ ಹೇಳಿದರೆ, ನಿಮ್ಗೆ ಹೇಳಿದಾಗೆ ಅಟ್ಯಾಕಿಂಗ್ ಅಪ್ರೋಚ್ ಎಲ್ಲ ಇರೋದ್ರಿಂದ ರಿಷಬ್ ಪಂತ್ ಅವ್ರದ್ದು. ಲೆಫ್ಟ್ ಹ್ಯಾಂಡರ್ ಮೇಯ್ನಾಗಿ ಕನ್ಸಿಡರ್ ಮಾಡೋದ್ರಿಂದ ಒಳ್ಳೆ ಇದರಲ್ಲಿ ಇದ್ದಾರೆ ಅವರು, ಫಾರ್ಮಲ್ಲೂ ಕೂಡ. ಯಾವ ರೀತಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ಯಾವ ರೀತಿ ಫಾರ್ಮ್ನ ಅನುಭವಿಸ್ತಾರೆ ನೋಡಬೇಕಾಗಿದೆ. ಅದೇ ರೀತಿಯಾಗಿ ಮೂರನೇ ಪ್ಲೇಯರ್ ಆಗಿ ಕೆ ಕೆ ಆರ್ ಈ ಬಾರಿ ಏನು ಟೈಟಲ್ ವಿನ್ನಿಂಗ್ ಕ್ಯಾಪ್ಟನ್ನ ಶ್ರೇಯಸ್ ಅಯ್ಯರ್ನವ್ರನ್ನ ಡ್ರಾಪ್ ಮಾಡಿದೆ. ಅದೇ ರೀತಿಯಾಗಿ ಈ ಬಾರಿ ನಮ್ಮ ಆರ್ ಸಿ ಬಿ ಶ್ರೇಯಸ್ ಅಯ್ಯರ್ ಅವ್ರನ್ನೂ ಕೂಡ ಟಾರ್ಗೆಟ್ ಮಾಡತ್ತೆ. ನನ್ನ ಪ್ರಕಾರ ಎಲ್ಲ ಕ್ಯಾಪ್ಟನ್ಗಳನ್ನು ಟಾರ್ಗೆಟ್ ಮಾಡುತ್ತೆ ನಮ್ಮ ಆರ್ ಸಿ ಬಿ. ಅದರಿಂದನೂ ಕೂಡ ಶ್ರೇಯಸ್ ಅಯ್ಯರ್ ಅವರು ಕೂಡ ಒಳ್ಳೆ ಕ್ಯಾಪ್ಟನ್ಸಿ ನಿಭಾಯಿಸುವಂಥ ಕೇಪಬಿಲಿಟಿ ಇರುವಂಥ ಪ್ಲೇಯರ್ ಆಗಿರೋದ್ರಿಂದ ಶ್ರೇಯಸ್ ಅಯ್ಯರ್ ಅವರು ಮೇಯ್ನಾಗಿ ಒಂಥರ ಒನ್ ಡೌನ್, ಹೇಗೆ ಯಂಗ್ಸ್ಟರ್ ಇರ್ಬೇಕಾದ್ರೆ ವಿರಾಟ್ ಕೊಹ್ಲಿ ಅವರು ಪರ್ಫಾರ್ಮೆನ್ಸ್ ಮಾಡ್ತಾರೆ, ಅದೇ ರೀತಿಯಾಗಿ ಶ್ರೇಯಸ್ ಅಯ್ಯರ್ ಅವರು ನಮ್ಮ ಮೊದಲಿಗೆ ತಿಳ್ಕೊಂಡ ಥರ ಇಂಡಿಯಾದ ಫ್ಯೂಚರ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಆಗ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಿತ್ತು. ಆದರೆ ಸ್ವಲ್ಪ ಇವಾಗ ಏನು ಫಾರ್ಮೆಲ್ಲ ಡಿಪ್ ಆಗಿತ್ತು. ಆದರೆ ನಮ್ಮ ಆರ್ ಸಿ ಬಿ ಪಕ್ಕ ಟಾರ್ಗೆಟ್ ಅಂತೂ 100% ಮಾಡುತ್ತೆ. ಅದೇ ರೀತಿಯಾಗಿ ಶ್ರೇಯಸ್ ಅಯ್ಯರ್ ಅವರು ಕ್ವಾಲಿಟಿ ಯಾವ ರೀತಿ ಅಂತ ಹೇಳಿ ನಂಬರ್ 3 ಬರುವಂಥ ಶ್ರೇಯಸ್ ಅಯ್ಯರ್ ಅವರು ಆಗಿರೋದ್ರಿಂದ ಒಂಥರ ಮೇನ್ ಕ್ಯಾಪ್ಟನ್ಸಿ ಕನ್ಸಿಡರ್ ಮಾಡಿಕೊಂಡು ಶ್ರೇಯಸ್ ಅಯ್ಯರ್ ಅವ್ರನ್ನ ಟಾರ್ಗೆಟ್ ಮಾಡುತ್ತೆ ನಮ್ಮ ಆರ್ ಸಿ ಬಿ ಅಂತ ನನ್ನ ಪ್ರಕಾರ ಅನ್ನಿಸ್ತಿದೆ. ಅದೇ ರೀತಿಯ ಕೊನೆಯದಾಗಿ 4ನೇ ಪ್ಲೇಯರ್ ಆಗಿ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್. ಹೌದು, ಕೆ ಎಲ್ ರಾಹುಲ್ ಅವ್ರನ್ನ ನಮ್ಮ ಆರ್ ಸಿ ಬಿ ಪ್ರಾಬಬಲ್ ಆಗಿ ಟಾರ್ಗೆಟ್ ಮಾಡುತ್ತೆ. ಪರ್ಚೇಸು ನನ್ನ ಪ್ರಕಾರ ಮಾಡಬೇಕಾಗತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ಕೆ ಎಲ್ ರಾಹುಲ್ ಅವರಂಥ ಕ್ವಾಲಿಟಿ ಬ್ಯಾಟ್ಸ್ಮನ್, ಅದೇ ರೀತಿಯಾಗಿ ವಿಕೆಟ್ ಕೀಪಿಂಗ್ ಸ್ಕಿಲ್, ಅದೇ ರೀತಿಯಾಗಿ ಮೇನಾಗಿ ಸೀನಿಯರ್, ಅದರಲ್ಲೂ ನಮ್ಮ ಕನ್ನಡಿಗನಾಗಿರೋದ್ರಿಂದ ಕೆ ಎಲ್ ರಾಹುಲ್ ಅವ್ರನ್ನ ನಮ್ಮ ಶೋರ್ಟಾಗಿ ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಮಾಡುತ್ತೆ. ಮಾಡಲೇಬೇಕು ಅಂತ ಎಲ್ಲ ಕನ್ನಡಿಗರಿಗೂ ಕೂಡ ಅದು ಅನಿಸುತ್ತೆ. ಅದಕ್ಕಾಗಿ ಕೆ ಎಲ್ ರಾಹುಲ್ ಅವ್ರನ್ನ ಪ್ರಾಬಬಲ್ ಆಗಿ ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಮಾಡುತ್ತೆ. ಇದಿಷ್ಟು ನನ್ನ ಟಾಪ್ 4 ಆರ್ ಸಿ ಬಿ ಕ್ಯಾಪ್ಟನ್ಸಿಗಾಗಿ ಟಾರ್ಗೆಟ್ ಮಾಡಬಹುದಾದಂಥ ಇಂಡಿಯಾದ ಪ್ಲೇಯರ್ಗಳ ಲಿಸ್ಟ್ ಆಗಿತ್ತು. ಮೊದಲೇದಾಗಿ ಇಶಾನ್ ಕಿಶನ್, ಅದೇ ರೀತಿಯಾಗಿ ರಿಷಬ್ ಪಂತ್, ಅದೇ ರೀತಿಯಾಗಿ ಕೆ ಎಲ್ ರಾಹುಲ್, ಶ್ರೇಯಸ್ ಅಯ್ಯರ್. ಈ ಟಾಪ್ 4 ನಮ್ಮ ಇಂಡಿಯಾದಲ್ಲಿ ಆಟ ಆಡಿರುವಂಥ ಸೀನಿಯರ್ಗಳಾಗಿರೋದ್ರಿಂದ, ಯಂಗ್ಸ್ಟರ್ಸ್ಗಳು, ಸೀನಿಯರ್ಗಳು ಎಲ್ಲ ಕಡೆಯಿಂದನೂ ಈಕ್ವಲ್ ಆಗಿರೋದ್ರಿಂದ ನನ್ನ ಟಾಪ್ 4 ಪ್ಲೇಯರ್ಸ್ಗಳು ಇವರಾಗಿದ್ದಾರೆ ಅಂತ ನಾನು ನಿಮ್ಗೆ ತಿಳಿಸಿದ್ದೇನೆ. ನಿಮ್ಗೆ ಏನು ಅನ್ಸುತ್ತೆ, ಈ 4 ಪ್ಲೇಯರ್ಸ್ಗಳಲ್ಲಿ ಯಾರು ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಆದರೆ ಎಲ್ಲ ಹೇಳ್ತೀರಿ ಕನ್ನಡಿಗ ಕೆ ಎಲ್ ರಾಹುಲ್ ಅವರೇ ಆಗಬೇಕು ಅಂತ. ನೋಡೋಣ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಟಾರ್ಗೆಟ್ ಮಾಡುತ್ತೆ ಅಂತ. ನಿಮ್ಗೆ ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ. ಕ್ರಿಕೆಟ್ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ.